ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ಒಟ್ಟಾಗಿ ದೇವರ ಅಮೂಲ್ಯ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು 74ನೇ ಅಧ್ಯಾಯ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 74. ಕೀರ್ತನೆ 74ನೇ ಅಧ್ಯಾಯ ಇದು ಆಸಾಫನ ಒಂದು ಕೀರ್ತನೆಯಾಗಿದೆ. ಆಸಾಫನ ಕೀರ್ತನೆ. ಈ ಆಸಾಫನ ಕೀರ್ತನೆ 79ನೇ ಕೀರ್ತನೆಗೆ ಹೋಲುವಂಥ ಒಂದು ಕೀರ್ತನೆಯಾಗಿದೆ ಎಂಬುದಾಗಿ ಶಿರೋನಾಮೆಯಲ್ಲಿ ತಲೆ ಬರಹದಲ್ಲಿ ಬರೆದಿರಲಾಗಿದೆ. ತಲೆ ಬರಹ ಅಂತ ಹೇಳಿದರೆ ನಾವು ಬೇರೆ ಏನು ಯೋಚನೆ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಒಂದೊಂದು ಅಧ್ಯಯನಕ್ಕೆ ಒಂದು ಟೈಟ್ಲ್, ಮುಖ್ಯ ಅಂಶ ಹೇಗಿದೆಯೋ ಹಾಗೆ ಬರೆದಿರುವಂಥ ಬರಹ. ಆಸಾಫನ ಕೀರ್ತನೆಗಳಲ್ಲಿ 2ನೇ ಕೀರ್ತನೆ ಇದು. ಮತ್ತು ಈ ಕೀರ್ತನೆಯಲ್ಲಿ ಸುಮಾರು 23 ಸುಮಾರಲ್ಲ ಸರಿಯಾಗಿ 23 ವಚನಗಳಿವೆ. ಮತ್ತು ಈ ಕೀರ್ತನೆ 74ರಲ್ಲಿ ದೇವರ ಬಗ್ಗೆ ಕೆಲವು ವಿಷಯಗಳಿದೆ. ಅದರಲ್ಲಿಯೂ ವಿಶೇಷವಾಗಿ ದೇವರು ಇಲ್ಲದಿದ್ದರೆ ಏನಾಗ್ತದೆ ಎಂಬುದಾಗಿ 26 ವಿಷಯಗಳು ಇಲ್ಲಿ ಬರೆದಿದ್ದಾರೆ. ದೇವರ ಗೈರು ಹಾಜರಿಯ 26 ಗುರುತುಗಳು, ದೇವರ ಅನುಪಸ್ಥಿತಿಯ ಅಂದರೆ ಒಬ್ಬರ ಜೀವನದಲ್ಲಿ ದೇವರು ಇಲ್ಲದಿದ್ದರೆ ಏನಾಗ್ತದೆ ಎಂಬುದಾಗಿ 26 ವಿಷಯಗಳು ಇಲ್ಲಿ ನಾವು ನೋಡ್ಬೋದು. ಒಂದೊಂದಾಗಿ ನಾವು ಬೇಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ಕೀರ್ತನೆ 74 ಮೊದಲನೇ ವಚನದಲ್ಲಿ, ದೇವರೇ ನೀನು ನಮ್ಮನ್ನು ಸಂಪೂರ್ಣವಾಗಿ ತಳ್ಳಿಬಿಟ್ಟದ್ದೇಕೆ? ಯಾಕೆ ನಮ್ಮನ್ನು ನೀನು ತಳ್ಳಿಬಿಟ್ಟಿದ್ದಿ? ಹೇಗೆ ಗೊತ್ತಾಯಿತು ದೇವರು ಇಲ್ಲ ಅಂತ ಹೇಳ್ಬಿಟ್ಟು, ದೇವರು ತಳ್ಳಿಬಿಟ್ಟ ಅಂತ ಹೇಳ್ಬಿಟ್ಟು? ದೇವರ ಗೈರು ಹಾಜರಿ ಈ ಆಸಾಫನಿಗೆ ಹೇಗೆ ಗೊತ್ತಾಯಿತು? 26 ವಿಷಯಗಳನ್ನು ಹೇಳ್ತಾನೆ ರೀ. ಮೊದಲನೇದು, ನೀನು ಪಾಲಿಸುವ ಅಂದರೆ ದ ಶೆಪರ್ಡಿಂಗ್ ಆಫ್ ಗಾಡ್. ದೇವರ ಪಾಲನೆ ಯಾವಾಗ ಅನುಭವ ಆಗ್ತಾ ಇಲ್ಲ ಆಗ ದೇವರ ಗೈರು ಹಾಜರಿ, ಅನುಪಸ್ಥಿತಿ ಗೊತ್ತಾಗ್ತದೆ. ಯು ಕ್ಯಾನ್ ನೋ ದಿ ಆಬ್ಸೆನ್ಸ್ ಆಫ್ ಗಾಡ್ ಬೈ ನಾನ್ ಶೆಪರ್ಡಿಂಗ್ ಆಫ್ ಗಾಡ್. ದೇವರು ನಮ್ಮನ್ನು ಪಾಲನೆ ಮಾಡ್ತಾ ಇಲ್ಲದ ಪರಿಸ್ಥಿತಿ ನಮಗದು ತೋರಿಸುವಂಥದ್ದು. ಎರಡನೇದಾಗಿ, ನೀನು ಪಾಲಿಸುವ ಹಿಂಡಿನ ಮೇಲೆ. ಹಿಂಡಿನ ಮೇಲೆ, ಹಿಂಡು ಅಥವಾ ಮಂಡಲಿ ಅಥವಾ ದೇವಜನರು ಅದು ಬಾಧಿಸಲ್ಪಟ್ಟಾಗ, ದೇವರ ಸಭೆ ಬಾಧಿಸಲ್ಪಟ್ಟಾಗ ದೇವರ ಗೈರು ಹಾಜರಿಯನ್ನು ನಾವು ಪತ್ತೆ ಹಚ್ಚಬಹುದು. ಆಸಾಫನ ಪ್ರಕಾರ ಇದು ಕೀರ್ತನೆ 74 ನಾವು ನೋಡ್ತಾ ಇರೋದರಿಂದ ದೇವರ ಅನುಪಸ್ಥಿತಿಯ ಬಗ್ಗೆ 26 ಗುರುತುಗಳನ್ನು ಆಸಾಫನು ಹೇಳ್ತಾ ಇದ್ದಾನೆ. ದೇವರು ಇಲ್ಲದಿದ್ದರೆ ಏನಾಗ್ತದೆ? 1, ದೇವರ ಪಾಲನೆ ಇರುವುದಿಲ್ಲ. 2, ದೇವರ ಮಂದೆಗೆ ಪರಿಣಾಮ ಆಗ್ತದೆ, ಬಾಧಿಸಲ್ಪಡ್ತದೆ. 3ನೇದು, 2ನೇ ವಚನದ ಕೊನೆ ಭಾಗದಲ್ಲಿ, ನಿನ್ನ ವಾಸಸ್ಥಾನವಾಗಿದ್ದ ಚಿಯೋನ್ ಗಿರಿಯನ್ನು ಅಂತ ಹೇಳ್ಬಿಟ್ಟು, ಚಿಯೋನ್ ಎಂಬುದಾಗಿ ಹೇಳುವಾಗ ದೇವರ ಒಂದು ಇರುವಿಕೆ ಅಥವಾ ದೇವರ ಸನ್ನಿಧಾನವನ್ನು ಸೂಚಿಸುವಂಥದ್ದು. ದೇವರ ಸನ್ನಿಧಾನ ಇಲ್ಲದೇ ಇರುವಂಥದ್ದು ಕೂಡ ದೇವರ ಗೈರು ಹಾಜರಿಯನ್ನು, ಅನುಪಸ್ಥಿತಿಯನ್ನು ಸೂಚಿಸುವಂಥದ್ದಾಗಿದೆ. ಸರಿ, ಹಾಗೆ ಮುಂದುವರೆದರೆ 3ನೇ ವಚನದಲ್ಲಿ, ಬಹುಕಾಲದಿಂದ ಹಾಳು ಬಿದ್ದಿರುವ ಈ ಸ್ಥಾನದ ಕಡೆಗೆ ಎಂಬುದಾಗಿ ಮಾತಾಡ್ತಾನೆ. ಅದನ್ನು ಎತ್ತು, ಮೇಲಕ್ಕೆತ್ತು ಅಥವಾ ವಿಜಯ ಮಾಡು ಎಂಬುದಾಗಿ ಆಸಾಫನು ಹೇಳುವಾಗ, 4ನೇದಾಗಿ ದೇವರ ಬಿಟ್ಟಿರುವಿಕೆ, ಗೈರು ಹಾಜರಿಯನ್ನು ತಿಳ್ಕೊಳ್ಳುವಂಥದ್ದು ಹೇಗಂದರೆ
ಹಾಳು ಬಿದ್ದ ಪರಿಸ್ಥಿತಿ, ಹಾಳು ಬಿದ್ದ ಅನುಭವಗಳು, ಹಾಳು ಬಿದ್ದಂಥ ಒಂದು ಸಂಗತಿ ನಮಗೆ ಗೊತ್ತಾಗ್ತದೆ. ಯಾಕೋ ದೇವರು ಬಿಟ್ಟು ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು 3ನೇ ವಚನದ 2ನೇ ಭಾಗದಲ್ಲಿ, ನೋಡು ವೈರಿಯು ಪವಿತ್ರಾಲಯದಲ್ಲಿ ಎಲ್ಲವನ್ನೂ ಕೆಡಿಸಿಬಿಟ್ಟಿದ್ದಾನೆ. ಹಾಗಾದರೆ ವೈರಿಯ ದಾಳಿ ಪವಿತ್ರಾಲಯ ಎಂಬ ವೈರಿಯ ದಾಳಿಯ ಮೇಲೆ ನಮಗೆ ಒಂದು ವೇಳೆ ದಾಳಿಯಾಗಿದ್ದರೆ ಹಾಗಾದರೆ ದೇವರು ಬಿಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಳ್ಬೋದು. ದುಃಖ, ವಿಷಾದ, ವೈರಿಯು ಪವಿತ್ರಾಲಯದಲ್ಲಿ, ಅದು ದ ಪ್ರೆಸೆನ್ಸ್ ಆಫ್ ದಿ ಎನಿಮಿ ಇನ್ ದಿ ಹೌಸ್ ಆಫ್ ಗಾಡ್, ಅದು ಕೂಡ ತೋರಿಸ್ತದೆ. ಹೌದು, ದೇವರ ಒಂದು ಗೈರು ಹಾಜರಿಯನ್ನು, ದಿ ಆಬ್ಸೆನ್ಸ್ ಆಫ್ ಗಾಡ್. 6ನೇದಾಗಿ ನಾವು ನೋಡುವಾಗ 4ನೇ ವಚನದಲ್ಲಿ, ನಿನ್ನ ದರ್ಶನಾಲಯದ ಮಧ್ಯದಲ್ಲಿ ನಿನ್ನ ವಿರೋಧಿಗಳು ಆರ್ಭಟಿಸುತ್ತಾರೆ. ಬರೀ ವೈರಿಗಳ ಒಂದು ಸಾನ್ನಿಧ್ಯ ಮಾತ್ರ ಅಲ್ಲ, ವೈರಿಯ ಆರ್ಭಾಟ ಕೂಡ, ವೈರಿಯ ಮೇಲುಗೈ, ಅದು ಕೂಡ ಏನು ತೋರಿಸ್ತದೆ? ದೇವರ ಬಿಟ್ಟಿರುವಿಕೆಯನ್ನು ಸೂಚಿಸ್ತದೆ. ಇದನ್ನು ಪತ್ತೆ ಹಚ್ಚಿದನು ಆಸಾಫನು. ಗೊತ್ತಾಗ್ಬಿಡ್ತು, ದೇವರು ಇಲ್ಲವಲ್ಲ, ದೇವರು ಗೈರು ಹಾಜರಿಯಾಗಿದ್ದಾನೆ, ದೇವರ ಅನುಪಸ್ಥಿತಿ ಹೀಗಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಚಿಂತೆಯಿಂದ ಬರೆದಂಥ ಕೀರ್ತನೆ 74ನೇ ಕೀರ್ತನೆ. ಈ 26 ಗುರುತುಗಳು ಇದೆ ದೇವರು ಇಲ್ಲದಿರುವಂಥದ್ದನ್ನು ಸೂಚಿಸುವಂಥದ್ದು. ಈಗ ನಾವು ಕೇವಲ 6 ನೋಡ್ಕೊಂಡಿದ್ವಿ. 7ನೇದಾಗಿ, ನಮ್ಮ ಆರಾಧನಾ ಚಿಹ್ನೆಗಳನ್ನು ತೆಗೆದು, ದೇವರ ಸನ್ನಿಧಿ ಇಲ್ಲದ ಪರಿಸ್ಥಿತಿಯನ್ನು ತಿಳ್ಕೋಬೇಕಾದರೆ ದೇವರ ಆರಾಧನಾ ಚಿಹ್ನೆಗಳು, ಇಸ್ರಾಯೇಲರಿಗೆ ಅದು ಬಹಳ ಪ್ರಾಮುಖ್ಯವಾದದ್ದು. ಆ ಚಿಹ್ನೆಗಳನ್ನು ತೆಗೆದು, ಅದು ಇಲ್ಲದೆ ಹೋಗಿದೆ, ಅದನ್ನು ತೆಗೆದು ಬಿಡುವಂಥದ್ದು ಅಂಥ ಒಂದು ಪರಿಸ್ಥಿತಿ 7ನೇದು. 8ನೇದು, ತಮ್ಮ ಚಿಹ್ನೆಗಳನ್ನು ಇಟ್ಟಿದ್ದಾರೆ. ವೈರಿ ಏನು ಮಾಡ್ತಾನೆ? ದೇವರ ಚಿಹ್ನೆ ತೆಗೆದುಕೊಂಡು ವೈರಿಯ ಚಿಹ್ನೆಗಳು ಸಬ್ಸ್ಟಿಟ್ಯೂಟ್ ಆಗಿ, ಬದಲಿಯಾಗಿ ಅಲ್ಲಿ ಕೊಡಲಾಗಿದೆ. ಅದರಿಂದ ತಿಳ್ಕೊಳ್ಬೋದು ದೇವರು ಬಿಟ್ಟಿದ್ದಾನೆ. ದೇವರ ಗೈರು ಹಾಜರಿ, ದೇವರ ಅನುಪಸ್ಥಿತಿಯನ್ನು ಪತ್ತೆ ಹಚ್ಚಿದನು ಆಸಾಫನು. ಆದ್ದರಿಂದ ಈ ಕೀರ್ತನೆಯನ್ನು ಬರಿತಾ ಇದ್ದಾನೆ. 5ನೇ ವಚನದಲ್ಲಿ, ಮರಗಳ ಗುಂಪಿನಲ್ಲಿ ಕೊಡಲಿಗಳನ್ನು ಮೇಲೆತ್ತುವ ಜನರೋ ಎಂಬಂತಿದ್ದಾರೆ. ಹೌದು. 9ನೇದಾಗಿ, ಮರಗಳ ಹತ್ತಿರ ಕೊಡಲಿ ಅಂದರೆ ಇನ್ನೇನು ಹತ್ತಿರ ಆ ಮರಕ್ಕೆ ನಿರೀಕ್ಷೆ ಇಲ್ಲದಂಥ ಒಂದು ಪರಿಸ್ಥಿತಿ, ಜೀವ ಹೋಗುವಂಥ ಒಂದು ಪರಿಸ್ಥಿತಿ. ಇದೇ ಮಾತನ್ನು ಕೂಡ ಸ್ನಾನಿಕನಾದ ಯೋಹಾನನು, ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯದ 9ನೇ ವಚನದಲ್ಲಿ ಆತನು ಹೇಳ್ತಾನೆ. ಅದೇನಂತ ಹೇಳಿದರೆ, ಮರಕ್ಕೆ ಕೊಡಲಿ ಹತ್ತಿರವಾಗಿದೆ, ಹಚ್ಚಿದೆ, ಟಚ್ ಆಗಿಬಿಟ್ಟಿದೆ ಈಗ. ಆದ ಕಾರಣ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಪರಿಹಾರವನ್ನು, ಸಮಸ್ಯೆಯನ್ನು ಹೇಳ್ತಾನೆ, ಪರಿಹಾರವನ್ನು ಹೇಳ್ತಾನೆ, ರೋಗವನ್ನು ಸೂಚಿಸಿ ಹೇಳ್ತಾನೆ ಸ್ನಾನಿಕನಾದ ಯೋಹಾನನು. ಅದಕ್ಕೆ ಔಷಧ ಕೂಡ ಹೇಳ್ತಾ ಇದ್ದಾನೆ ರೀ. ಯಾಕಂದರೆ 400 ವರ್ಷಗಳವರೆಗೆ ದೇವರನ್ನು ಬಿಟ್ಟವರಾಗಿದ್ದರು ಯಹೂದ್ಯರು. ಯಾಕಂದರೆ ಮಲಾಕಿ 3:7ರಲ್ಲಿ ದೇವರು ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಹೇಳಿದಾಗ ಯಾಕೆ ಎಂಬುದಾಗಿ ತಮ್ಮ ಒಂದು ಹಗುರ ಪ್ರತಿಕ್ರಿಯೆ, ವ್ಯತ್ಯಾಸ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದರಿಂದ 400 ವರ್ಷಗಳಾದ ನಂತರ ದೇವರು ಮತ್ತೆ ಮಾತಾಡುವ ಆತನಾಗಿದ್ದಾನೆ. 400 ವರ್ಷಗಳು ಗೈರು ಹಾಜರಿಯಾಗಿದ್ದ ದೇವರು, ಅನುಪಸ್ಥಿತಿಯಲ್ಲಿದ್ದಂಥ ದೇವರು, ಬಿಟ್ಟಂಥ ದೇವರು ಈಗ ಮತ್ತೆ ಮಾತಾಡ್ತಾ ಇದ್ದಾನೆ ಆ ಕೊಡಲಿಯ ವಿಷಯದಲ್ಲಿ. ಸರಿ, ಹಾಗೆ ಮುಂದೆ ಓದುವಾಗ 6ನೇ ವಚನದಲ್ಲಿ, ಕೀರ್ತನೆ 74 6ನೇ ವಚನದಲ್ಲಿ ಇದ್ದೇವೆ. ಅದರಲ್ಲಿ 26 ದೇವರ ಬಿಟ್ಟಿರುವಿಕೆಯ ಗುರುತುಗಳು ಅಥವಾ ಗೈರು ಹಾಜರಿಯ ಗುರುತುಗಳನ್ನು ಒಂದೊಂದಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ. 6ನೇ ವಚನದಲ್ಲಿ, ನೋಡು ಆಸಾಫನು ದೇವರಿಗೆ ಹೇಳ್ತಿದ್ದಾನ್ರಿ, ನೋಡು ಅವರು
ಈಗ ಕೊಡಲಿ ಸುತ್ತಿಗೆಗಳಿಂದ ದೇವಾಲಯದ ಕೆತ್ತನೆಯ ಕೆಲಸವನ್ನೆಲ್ಲ ಹೊಡೆದು ಹಾಕಿದ್ದಾರೆ. ಹಾಗಾದರೆ ದೇವಾಲಯದ ಕೆತ್ತನೆಯ ಕೆಲಸ ಅಂದರೆ ದೇವರು ಸೊಲೊಮೋನನಿಗೆ ಹೀಗೀಗೆ ಮಾಡು ಅಂತ ಹೇಳಿದ. ಮೋಶೆಗೂ ಕೂಡ ಈ ರೀತಿಯಾಗಿರಬೇಕು, ಪವಿತ್ರ ಸ್ಥಳ ಹೀಗಿರಬೇಕು, ದೀಪಸ್ತಂಭ ಹೀಗಿರಬೇಕು, ಮೇಜು ಇರಬೇಕು, ಮತ್ತು ದೇವಾಲಯದಲ್ಲಿ ಆ ಪರದೆಗಳು ಇಷ್ಟಿರಬೇಕು, ಮತ್ತು ಅದಕ್ಕೆ ಕೊಂಡಿಗಳು ಇವೆಲ್ಲ ವಿಚಿತ್ರವಾದಂಥ ಕೆತ್ತನೆಯ ಕಾರ್ಯಗಳನ್ನು ದೇವರಾತ್ಮನ ಅಭಿಷೇಕದಿಂದ ಮಾಡಿಸಿದಂಥ ದೇವರು ಈಗ ಆ ಕೆತ್ತನೆಯ ಕೆಲಸವೆಲ್ಲ ವೈರಿ ಹೊಡೆದಾಕಿರೋದರಿಂದ ಅದರಿಂದ ತಿಳ್ಕೊಳ್ತಾ ಇದ್ದಾನೆ, ಹೌದು ದೇವರು ಬಿಟ್ಟು ಹೋಗಿರುವಂಥ ಸಾಧ್ಯತೆ ಎಂಬುದಾಗಿ. ಹಾಗೆ ಮುಂದೆ ಓದುವಾಗ 7ನೇ ವಚನದಲ್ಲಿ ಅವರು ನಿನ್ನ ಪವಿತ್ರಾಲಯಕ್ಕೆ ಬೆಂಕಿ ಹಾಕಿದ್ದಾರೆ. 11ನೇ ಗುರುತು. ಆಲಯಕ್ಕೆ ದೇವರ ಬೆಂಕಿ ಬೇರೆ, ಆಲಯಕ್ಕೆ ವೈರಿಯ ಬೆಂಕಿ ಬೇರೆ. ಮುಂದೆ ಓದಿದರೆ ನಿನ್ನ ನಾಮಕ್ಕೆ ಪ್ರತಿಷ್ಠಿತರಾದ ಮಂದಿರವನ್ನು ಹೊಲೆ ಮಾಡಿದ್ದಾರೆ. 12ನೇ ಗುರುತು. ದೇವರ ನಾಮಕ್ಕೆ ಕೆಟ್ಟ ಹೆಸರು, ಅದು ದೇವರ ಗೈರು ಹಾಜರಿಗೆ ಅದು ಗುರುತಾಗಿದೆ. 13ನೇದು ನೋಡುವಾಗ ಹೊಲೆ ಮಾಡಿ ನೆಲ ಸಮಗೊಳಿಸಿದ್ದಾರೆ. ದೇವರಿಗಾಗಿ ಒಂದು ಸಾಕ್ಷಿಯಾಗಿದ್ದಂಥದ್ದು ಹೌದು ಮಂದಿರ ಈಗ ನೆಲಸಮ ಅಂದರೆ ಕಾಣದೇ ಹೋಗಿದೆ. ದೇವರ ಕಾರ್ಯ, ದೇವರ ಸಾಕ್ಷಿ ಇಲ್ಲದೆ ಹೋಗಿರುವಂಥದ್ದು. 8ನೇ ವಚನದಲ್ಲಿ ನೋಡುವಾಗ ನಾವು ಈ ಜನವನ್ನೆಲ್ಲ ಸಂಹರಿಸಿಬಿಡೋಣ ಅಂದುಕೊಂಡಿದ್ದಾರೆ. ದೇಶದಲ್ಲಿರುವ ಎಲ್ಲ ದೇವ ಸಭಾ ಮಂದಿರಗಳನ್ನು ಸುಟ್ಟು ಬಿಟ್ಟಿದ್ದಾರೆ. ದೇವರ ಬಿಟ್ಟಿರುವಿಕೆಗೆ ಮತ್ತೊಂದು ಗುರುತು ಏನಂದರೆ ಎಲ್ಲ ಸಭಾಮಂದಿರಗಳು ಇಲ್ಲದೆ ಹೋಗಿರುವಂಥದ್ದು. ಸಭಾಮಂದಿರದಲ್ಲಿ ದೇವರ ವಾಕ್ಯ ಹಂಚಿಕೊಡ್ತಾಯಿದ್ರು, ಟೀಚಿಂಗ್ ಆಫ್ ಗಾಡ್ಸ್ ವರ್ಡ್. ಅದು ಇಲ್ಲದೆ ಹೋದಾಗ, ಅದಕ್ಕೆ ಕ್ಷಾಮ ಬಂದಾಗ ದೇವರ ಗೈರು ಹಾಜರಿಯನ್ನು ಅದು ತೋರಿಸುವಂಥದ್ದಾಗಿದೆ. 9ನೇ ವಚನ, ಕೀರ್ತನೆ 74, ನಮ್ಮ ಆರಾಧನಾ ಚಿಹ್ನೆಗಳು ಈಗ ಕಾಣುವುದಿಲ್ಲ. ಮೊದಲು ಸಬ್ಸ್ಟಿಟ್ಯೂಟ್ ಆಗಿದೆ, ಈಗ ಕಾಣ್ತಾನೇ ಇಲ್ಲ. ಅದು ಕೂಡ 15ನೇ ಒಂದು ಗುರುತಾಗಿದೆ. ಮುಂಚೆ ಇದ್ದಂತೆ ನಮಗೆ ಪ್ರವಾದಿಗಳು ಯಾರೂ ಇಲ್ಲ. 16ನೇ ಗುರುತು, ಭಾಳ ಪವರ್ಫುಲ್ ಗುರುತಿದು. ದೇವರ ಗೈರು ಹಾಜರಿಯನ್ನು ಸೂಚಿಸುವಂಥ ಮತ್ತೊಂದು ಗುರುತು ಏನಂದರೆ ಪ್ರವಾದಿಗಳು ಇಲ್ಲ. ಮಲಾಕಿ 3:7ರಿಂದ ಮತ್ತಾಯ 3:1 400 ವರ್ಷಗಳು ಪ್ರವಾದಿಗಳನ್ನು ದೇವರು ಕಳಿಸಲಿಲ್ಲ. ಆನಂತರ ಪ್ರವಾದಿಗಳಲ್ಲಿಯೇ ಶ್ರೇಷ್ಠನಾದಂಥ ಸ್ನಾನಿಕನಾದ ಯೋಹಾನನು ತಾಯಿಯ ಗರ್ಭದಲ್ಲಿರುವಾಗಲೇ ಪವಿತ್ರಾತ್ಮ ಭರಿತನಾಗಿದ್ದಂಥ ಸ್ನಾನಿಕನಾದ ಯೋಹಾನನು ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ಪರಲೋಕ ರಾಜ್ಯವು ಸಮೀಪಿಸಿದೆ ಅಂತ ಹೇಳ್ಬಿಟ್ಟು ಪ್ರವಾದಿಗಳನ್ನು ದೇವರು ಕಳಿಸಿದ. ಆದ ಕಾರಣ ಅಷ್ಟರವರೆಗೆ ಪ್ರವಾದಿಗಳು ಯಾರೂ ಇರಲಿಲ್ಲ. 17ನೇ ಗುರುತು ನಾವು ನೋಡುವಾಗ ಇದು ಎಷ್ಟರವರೆಗೆ ಇರುವುದೆಂದು ಬಲ್ಲವರು ನಮ್ಮಲ್ಲಿ ಯಾರೂ ಇಲ್ಲ. ವಿವೇಚಿಸುವಂಥವರು, ಜ್ಞಾನಿಗಳು, ವಿವೇಚನೆಯುಳ್ಳಂಥವರು, ಆತ್ಮಿಕವಾದಂಥವರು ಇಲ್ಲ, ಗೊತ್ತಿಲ್ಲ. ಪ್ರವಾದಿಗಳು ಬೇರೆ ಮತ್ತು ವಿವೇಚಿಸುವಂಥವರು ಬೇರೆ. ಇಬ್ಬರೂ ಇಲ್ಲದಿದ್ದರೆ ದೇವರ ಗೈರು ಹಾಜರಿಯನ್ನು ಅದು ಸೂಚಿಸ್ತದೆ, ಗೈರು ಹಾಜರಿಯನ್ನು ಅದು ದೃಢಪಡಿಸ್ತದೆ, ದೇವರ ಅನುಪಸ್ಥಿತಿಯನ್ನು ಸ್ಪಷ್ಟಪಡಿಸುತ್ತದೆ. 10ನೇ ವಚನದಲ್ಲಿ ಕೀರ್ತನೆ 74 Psalm 74 verse 10, ದೇವರೇ ವಿರೋಧಿಗಳು ಇನ್ನೆಲ್ಲಿಯ ತನಕ ನಿಂದಿಸುತ್ತಿರಬೇಕು. ನಿಂದಿಸುವಿಕೆ, ರಿಪ್ರೋಚ್, ವೈರಿಯಿಂದ ಅದು ಕೂಡ ಏನು ಸೂಚಿಸ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ ದೇವರ ಗೈರು ಹಾಜರಿ. ಹೌದು, ನಿಂದಿಸು ಅಂತ ಹೇಳಿದ ತಕ್ಷಣ ನನಗೆ 1ನೇ ಸಮುವೇಲ 17, 26, 36 ನೆನಪಿಗೆ ಬರ್ತದೆ. ಅದೇ ಪದ ನಿಂದೆ. ಯಾಕಂದರೆ ಗೊಲಿಯಾತನು ಬಂದು ದೇವಜನರನ್ನು ನಿಂದಿಸ್ತಾ ಇದ್ದನು. 1 ದಿನ ಹೋಯಿತು, 2 ದಿನ ಹೋಯಿತು, 3 ದಿನ ಆಯಿತು, ದಿನೇ ಆತನು ಆ ರೀತಿಯಾಗಿ ನಿಂದಿಸ್ತಾ ಇದ್ದಾಗ ದೇವರು ಬಿಟ್ಟು ಹೋದಂಥ ಪರಿಸ್ಥಿತಿಯಲ್ಲಿ ಸ್ಪಷ್ಟವಾಯಿತು. ಅನಂತರ ಬಂದ ದಾವೀದನು. ಯಾಕೆ ದೇವರ ಹೆಸರು ನಿಂದೆಗೆ ಒಳಗಾಗಿದೆ ಎಂಬಂಥ ವೈರತ್ವದಿಂದ ಅಥವಾ ವೈರಾಗ್ಯದಿಂದ, ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ವೈರಾಗ್ಯದಿಂದ ಬಂದನು.
ಗೋಲಿಯಾತ್ಸ್ ಪ್ರೆಸೆನ್ಸ್ ಈಸ್ ದಿ ಆಬ್ಸೆನ್ಸ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ಹೌದು, ಗೋಲಿಯಾತನ ಉಪಸ್ಥಿತಿ ದೇವರ ಅನುಪಸ್ಥಿತಿಯನ್ನು ಸೂಚಿಸುವಂಥದ್ದು, ಸ್ಪಷ್ಟಪಡಿಸುವಂಥದ್ದು. 18ನೇ ಗುರುತು. 19ನೇದಾಗಿ 11ನೇ ವಚನ, ಕೀರ್ತನೆ 74:11. ಚಾಚಿದ ಬಲಗೈಯನ್ನು ಯಾಕೆ ಹಿಂದೆಗೆದಿದ್ದಿ? ಬಲಗೈ ಅಂದರೆ ಅದರ ಒಂದು ಅರ್ಥ, ಆಮೇನ್ಗೆ ಒಂದು ಅರ್ಥ ಬಲಗೈ. ಆಮೇನ್ ಇಲ್ಲದಿರುವಂಥದ್ದು ಕೂಡ ಹೌದು, ದೇವರು ಇಲ್ಲದಿರುವಂಥದ್ದನ್ನು ಸೂಚಿಸ್ತದೆ. ಆಮೇನ್ ಅಂತ ಹೇಳುವಾಗ ಅದು ವಿಶ್ವಾಸವನ್ನು ಸೂಚಿಸ್ತದೆ. ಆದಿಕಾಂಡ 15ರಲ್ಲಿ ಆಮನ್ ಅಂತ ಹೇಳಿದ್ರೆ ಅಬ್ರಹಾಮನು ನಂಬಿದನು, ಆಮನ್ ಅಂತಿದೆ. ಅದರಿಂದ ಬರುವಂಥದ್ದು ಆಮೇನ್ ಅಂದರೆ ವಿಶ್ವಾಸ ಇಲ್ಲದಿರುವಂಥದ್ದು ಕೂಡ ದೇವರ ಸನ್ನಿಧಾನ ಇಲ್ಲದಿರುವಂಥದ್ದನ್ನು ಸೂಚಿಸುವಂಥದ್ದು ಆಸಾಫನ ಪ್ರಕಾರವಾಗಿ. ಸರಿ, ಅದು 19ನೇದು. ಹಾಗೆ ಮುಂದುವರಿಯುವುದಾದರೆ 12ನೇ ವಚನದಲ್ಲಿ ಕೀರ್ತನೆ 74, ದೇವರೇ ನೀನು ಮೊದಲಿನಿಂದಲೂ ನನ್ನ ಅರಸನು. ದೇವರು ಅರಸನಾಗಿ ಇಲ್ಲದಿರುವುದು, ದಿ ಆಬ್ಸೆನ್ಸ್ ಆಫ್ ಗಾಡ್ಸ್ ಕಿಂಗ್ಶಿಪ್ ಆರ್ ಲಾರ್ಡ್ಶಿಪ್, ಕರ್ತನ ಕರ್ತತ್ವ ಅಥವಾ ದೇವರ ಅರಸುತನ ಇಲ್ಲದಿರುವಂಥ ಪರಿಸ್ಥಿತಿ, ಆತನು ಮೊದಲಾಗಿ ಇಲ್ಲದಿರುವಂಥ ಒಂದು ಸನ್ನಿವೇಶ ಏನು ತೋರಿಸ್ತದೆ? ದೇವರ ಗೈರು ಹಾಜರಿಯನ್ನು ತೋರಿಸ್ತದೆ ಆಸಾಫನ ಪ್ರಕಾರವಾಗಿ. ಅನಂತರ ಆತನು ಹೇಳ್ತಾನೆ, ಅರಸನು ಲೋಕದ ಮಧ್ಯದಲ್ಲಿ 12ನೇ ವಚನ, ರಕ್ಷಣೆಗಳನ್ನು ನಡೆಸಿದಾತನೂ ಆಗಿದ್ದೀಯಲ್ಲವೇ? ದೇವರ ರಕ್ಷಣೆ ಇಲ್ಲದಿದ್ದರೆ ಅದರ ಅರ್ಥ ಏನೆಂದರೆ ಹೌದು, ದೇವರ ಗೈರು ಹಾಜರಿ, ರಕ್ಷಣೆ ಇಲ್ಲ ಎಂಬುದಾಗಿ. 21ನೇ ಗುರುತು. 22ನೇದು, ಸ್ವಶಕ್ತಿಯಿಂದ ಸಮುದ್ರವನ್ನು ಭೇದಿಸಿದವನು ನೀನು. ಹಾಗಾದರೆ ನೋಟಬಲ್ ಮಿರಕಲ್, ದೊಡ್ಡ ಅದ್ಭುತ ಆಗಬೇಕು, ದೊಡ್ಡ ಅದ್ಭುತ. ಅದು ಇಲ್ಲದಿದ್ದರೆ ದೇವರ ಅನುಪಸ್ಥಿತಿ. ಅಪೊಸ್ತಲಕೃತ್ಯ 4ನೇ ಅಧ್ಯಾಯ 16ನೇ ವಚನ. ಆಮೇಲೆ ಇನ್ನೊಂದು ವಿಷಯವನ್ನು ಗುರುತಿಸಬೇಕು. ನೀನು 13ನೇ ವಚನ, ನೀನು 13ನೇ ವಚನ, 14ನೇ ವಚನ ನೀನು, 15ನೇ ವಚನ, 16ನೇ ವಚನ ನೀನು 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 ಅಂತ 9 ಸಾರಿ ಬಂದಿದೆ. ಹಾಗಾದರೆ ಗಾಡ್ ಫೋಕಸ್ಡ್ನೆಸ್, ದೇವರನ್ನು ಕೇಂದ್ರೀಕರಿಸುವಂಥದ್ದು ಇಲ್ಲದಿದ್ದರೆ ದೇವರ ಗೈರು ಹಾಜರಿಯನ್ನು ಸ್ಪಷ್ಟಪಡಿಸ್ತದೆ. ಅದು 26ನೇ ಗುರುತು. ವೆನ್ ಗಾಡ್ ಈಸ್ ನಾಟ್ ಫೋಕಸ್ಡ್, ಗಾಡ್ ಈಸ್ ಆಬ್ಸೆಂಟ್. ಮುಂದೆ ಹಾಗೆ ಹೋಗೋದಾದರೆ ನಾವು 24ನೇ ಒಂದು ಗುರುತನ್ನು ನಾವು ನೋಡಿಕೊಳ್ಳಬಹುದು. ಅದೇನಂತ ಹೇಳಿದರೆ 20ನೇ ವಚನದಲ್ಲಿ, ನಿನ್ನ ಒಡಂಬಡಿಕೆಯನ್ನು ಲಕ್ಷ್ಯಕ್ಕೆ ತಂದುಕೋ. ಒಡಂಬಡಿಕೆಯ ಬಗ್ಗೆ ನಾವು ನವೀಕರಿಸದಿದ್ದಲ್ಲಿ ದೇವರ ಗೈರು ಹಾಜರಿಯನ್ನು ನಾವು ಪತ್ತೆ ಹಚ್ಚಬಹುದು ಆಸಾಫನ ಪ್ರಕಾರ. ಅದು 24ನೇ ಗುರುತು. 25ನೇ ಗುರುತು ಏನಂದರೆ, ದೇಶದ ಅಂಧಕಾರ ಸ್ಥಾನಗಳಲ್ಲಿ ಬಲಾತ್ಕಾರವು ತುಂಬಿ ವಾಸಿಸುತ್ತದೆ. ಹೌದು, ಇಡೀ ದೇಶವು ಅಂಧಕಾರದ, ಆತ್ಮಿಕ ಅಂಧಕಾರದಲ್ಲಿರುವಾಗ ದೇವರ ಒಂದು ಅನುಪಸ್ಥಿತಿಯನ್ನು ಸ್ಪಷ್ಟಪಡಿಸ್ತದೆ. ಅದು 25ನೇ ಗುರುತು. ದೇವರ ಅನುಪಸ್ಥಿತಿಯ ಗುರುತುಗಳು ಏನೇನು ಅಂತ ಆಸಾಫನ ಪ್ರಕಾರವಾಗಿ ನೋಡುವಾಗ ದೇಶಕ್ಕೆ ಅದು ಬಾಧಿಸಲ್ಪಟ್ಟಿರುತ್ತದೆ. ಅಷ್ಟೇ ಅಲ್ಲದೆ 23ನೇ ವಚನದಲ್ಲಿ ವಿಚಿತ್ರವಾದಂಥ 26ನೇ ಕಾರಣ ಆಸಾಫನು ಕೊಡ್ತಾನೆ. ಅದೇನಂತ ಹೇಳಿದರೆ, ಮೇಲಣ ಲೋಕವನ್ನು ಎಡೆಬಿಡದೆ ಮುಟ್ಟುತ್ತಿರುವ ನಿನ್ನ ವೈರಿಗಳ ಗದ್ದಲವನ್ನು, ನಿನ್ನ ವಿರೋಧಿಗಳ ದೊಂಬಿಯನ್ನು ಮರೆಯದಿರು. ಹಾಗಾದರೆ ಪರಲೋಕಕ್ಕೂ ಕೂಡ ಬಾಧಿಸಲ್ಪಡುವಂಥ, ಅಂದರೆ ಹೌದು, ಮೇಲಣ ಲೋಕಕ್ಕೂ ಕೂಡ ವೈರಿಯ ಒಂದು ದೊಂಬಿ, ಗದ್ದಲ, ಅದು ಕೂಡ ಏನು ಸೂಚಿಸ್ತದೆ? ಅದು ದೇವರ ಅನುಪಸ್ಥಿತಿಯನ್ನು ಸೂಚಿಸುವಂಥದ್ದು ಆಗಿದೆ. ಆದುದರಿಂದ ದೇವರ ಗೈರು ಹಾಜರಿಯನ್ನು ಸ್ಪಷ್ಟಪಡಿಸುವಂಥ 26 ಗುರುತುಗಳನ್ನು ನಾವು ನೋಡಿಕೊಂಡೆವು. ಆದ ಕಾರಣ ಇದರಿಂದ ನಾವು ಪಾಠವನ್ನು ಕಲಿಯುವಂತೆ ದೇವರು ಸಹಾಯ ಮಾಡಲಿ.
ಕೀರ್ತನೆ 74ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.